ಆಮೇಲೆ ನಾವು ಗಮನಿಸಬಹುದು, ಈಗ ನಾವು ಯಾವುದೋ ಒಂದು ಫೀಲಿಂಗ್ ಅಲ್ಲಿ ಇರುವಂತ ಸಂದರ್ಭದಲ್ಲಿ ನಾವೇನೋ ಈಗ ಇನ್ಸ್ಟಾಗ್ರಾಮ್ ಅಥವಾ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದಾಗ ಅದೇ ತರದ ಸ್ಟೋರಿಗಳು ಬರ್ತಾ ಇರುತ್ತೆ, ಬ್ಯಾಕ್ ಟು ಬ್ಯಾಕ್. ಸೊ ಅದು ಒಂದ್ ಕಡೆ ಎಲ್ಲಿ ಏನಂದ್ರೆ ಬಹುಶಃ ನನ್ನ ಎಮೋಷನಲ್ ಇವಾಗಿರೋ ಸಿಚುವೇಶನ್ಗೆ ಈ ಫೀಲಿಂಗ್ ಕರೆಕ್ಟ್ ಆಗಿ ಕನೆಕ್ಟ್ ಆಗ್ತಾ ಇದೆ. ಮನುಷ್ಯರು ಅಲ್ಲಿ ನಮಗೆ ಕನೆಕ್ಟ್ ಆಗ್ತಿಲ್ಲ, ಪಕ್ಕದಲ್ಲಿರುವಂತಹ ವ್ಯಕ್ತಿಗೆ ನಾವು ಹಂಚ್ಕೊಳ್ತಾ ಇಲ್ಲ ಏನ್ ಪ್ರಾಬ್ಲಮ್ಸ್ ಇದೆ ಅನ್ನೋದು. ಸೊ ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಅಥವಾ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಅಲ್ಲಿ ಬರೋದ್ರ ಜೊತೆ ಕನೆಕ್ಟ್ ಆಗ್ತಾ ಇರ್ತಾರೆ. ಅದೇ 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 ಸಮಸ್ಯೆಯ ಮೂಲ ಕಾರಣ. ನನ್ನ ಮನಸ್ಸಿನಲ್ಲಿರೋದು ರಿಫ್ಲೆಕ್ಟ್ ಆಗ್ತಾ ಇದೆ ಇಲ್ಲಿ. ಎಕ್ಸಾಕ್ಟ್ಲಿ. ಸೊ ಇದೇನಾಗುತ್ತೆ, ಇನ್ನೂ ಅಪನಂಬಿಕೆಯನ್ನು ಹೆಚ್ಚಿಸುತ್ತೆ. ಆದ್ದರಿಂದ ಅದರ ಬದಲಿಗೆ ಮಾತಿನ ಮೂಲಕ ಯಾರು ನಿಮಗೆ ಇಷ್ಟವಾಗಿದ್ದಾರೋ, ಅಂದರೆ ಈ ವಿಷಯದಲ್ಲಿ ತಜ್ಞರಿರ್ತಾರೋ, ಅದು ಮಾನಸಿಕ ತಜ್ಞರೇ ಆಗಿರ್ಬೋದು, ಇನ್ನೊಬ್ಬರೇ ಆಗಿರ್ಬೋದು, ರೋಗದ ದೃಷ್ಟಿಯಿಂದ ನೋಡಬೇಡಿ. ಇದರಲ್ಲಿ ನಿಮಗೊಂದು ಅಂತಃಶಕ್ತಿಯನ್ನು ಹೆಚ್ಚಿಸುವಂತಹ ಯಾವುದಾದ್ರೂ ಒಂದು ವಾತಾವರಣವನ್ನು, ವ್ಯಕ್ತಿಯನ್ನು ಅಥವಾ ಸಂಸ್ಥೆಯನ್ನು ಗುರುತಿಸ್ಕೊಡಿ. ಅದೇನು ತಪ್ಪಿಲ್ಲ. ಅದನ್ನು ಉತ್ತೇಜನ ಕೊಡಿ. ನಿಮ್ಮಂಥ ನೂರಾರು ಮಂದಿ ಈ ಒಂದು ರೀತಿಯಲ್ಲಿ ಆಲೋಚನೆ ಮಾಡೋರ ಸ್ವಭಾವಗಳನ್ನು ಬದಲಾಯಿಸ್ಬೋದು. ಅದರಿಂದ ರೋಗ ಇದೆ, ವೈದ್ಯರ ಹತ್ರ ಹೋಗ್ಬಿಟ್ರೆ ರೋಗ ಇನ್ನೂ ಹದಗೆಡುತ್ತೆ, ಅಥವಾ ನನಗೆ ರೋಗನೇ ಇಲ್ಲ, ಇವೆಲ್ಲ ಸರಿಯಾದ ನಿರ್ಧಾರಗಳಲ್ಲ. ಯಾಕೆಂದರೆ ಇದು ಹದಗೆಟ್ಟಾಗ ಮತ್ತೆ ಅದನ್ನು ಇನ್ನೊಂದು ಸುಸ್ಥಿತಿಗೆ ತರೋದು ಸುಲಭದ ಕೆಲಸ ಅಲ್ಲ. ಅಷ್ಟರಲ್ಲಿ ನೀವು ತುಂಬ ಕುಸಿದೋಗ್ಬಿಟ್ಟಿರ್ತೀರ. ಹಾಗೆ ಮಾಡಕ್ಕೆ ಹೋಗಬೇಡಿ ಅನ್ನೋದೇ ಶುರುವಿನ ಹಂತದಲ್ಲಿ ಇದ್ದಾಗಲೇ ತೋರಿಸ್ಕೊಳ್ಳುವಂಥದ್ದು. ಸರಿ ಡಾಕ್ಟರ್, ಸಾಕಷ್ಟು ಮಾಹಿತಿ ನೀಡಿದ್ರಿ. ಏನಂದ್ರೆ ಮಾತಿಂದ ಸಮಸ್ಯೆಯನ್ನ ಬಗೆಹರಿಸ್ಕೊಳ್ಬೇಕು. ಮಾತೇ ನಿಂತು ಹೋಗಿ ಮೌನ ಎದ್ದಾದಂತ ಸಂದರ್ಭದಲ್ಲಿ ಸಂಬಂಧ ಹಾಳಾಗತ್ತೆ, ಸಂಬಂಧ ಕೊನೆಗೊಳ್ಳುತ್ತೆ, ವ್ಯಕ್ತಿ ಯಾವುದೇ ತರದ ಒಂದು ನಿರ್ಧಾರಗಳನ್ನು ತೆಗೆದುಕೊಳ್ಬಹುದು. ಫಾರ್ ಬಿಸ್ನೆಸ್ ಅಂಡ್ ಪರ್ಸನಲ್ ಪ್ರಮೋಷನ್ಸ್ ಇನ್ ಸುಮನ್ ಟಿವಿ ಕನ್ನಡ, ಪ್ಲೀಸ್ ಕಾಂಟ್ಯಾಕ್ಟ್ 9686376663.